ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ. ನನ್ನ ಮಗಳು ಬರ್ತಾ ಇದ್ದಾಳೆ, ದೊಡ್ಡವಳು ಯಶ್ವಿ. ಸೊ ಅವಳನ್ನ ಕರ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಅತ್ತೆ ಮಾವ ಎಲ್ಲೋ ಹೋಗಬೇಕಂತೆ, ಅವ್ರಿಗೇನೋ ಕೆಲಸ ಇದೆ. ಸ್ವಲ್ಪ ಇವತ್ತೊಂದು ದಿನ ಮನೇಲಿ ಕರ್ಕೊಂಡೋಗಿ ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ಅಂದೆ, ಮನೆ ಕರ್ಕೊಂಬರೋದಕ್ಕಿಂತ ಅವಳನ್ನೆಲ್ಲಾದರೂ ಹೊರಗಡೆ ಕರ್ಕೊಂಡೋದ್ರೆ ಸ್ವಲ್ಪ ನಮಗೂ ರೆಸ್ಟ್ ಸಿಕ್ತಂಗೆ ಆಗುತ್ತೆ ಅಂತ. ಯಾಕೆಂದರೆ ಮನೇಲಿದ್ದರೆ ಅವಳು ಅದು ಎಳೆಯೋದು ಇದು ಎಳೆಯೋದು, ಅದನ್ನು ಚೆಲ್ಲೋದು ಇದನ್ನು ಎಳೆಯೋದು, ನೀರು ಬಿಟ್ಬಿಡೋದು, ಪಾಪುಗೇನಾದರೂ ಡಿಸ್ಟರ್ಬ್ ಮಾಡೋದು, ಅವಳನ್ನ ಮಲ್ಗಕ್ಕೆ ಬಿಡಲ್ಲ, ಈ ಥರ ಎಲ್ಲ ಮಾಡ್ತಾಳೆ. ಸೊ ನಮಗೆ ಅವಳನ್ನ ಹಿಡಿದು ತುಂಬ ಏನು ಸುಸ್ತಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಹೊರಗಡೆ ಹೋದರೆ ಏನಾದರೂ ಅಲ್ಲಿ ಇಲ್ಲಿ ನೋಡಿಕೊಂಡು ಅವಳ ಪಾಡಿಗೆ ಅವಳು ಆಟ ಆಡ್ಕೊಂಡಿರ್ತಾಳೆ. ಸೊ ಅವಳನ್ನ ಹಿಡಿಯೋದು ಈಸಿ ಆಗುತ್ತೆ, ನಮಗೂ ಸ್ವಲ್ಪ ಅಷ್ಟು ಸ್ಟ್ರೆಸ್ ಆಗಲ್ಲ ಅಂತ ಹೇಳಿಬಿಟ್ಟು ಹಂಗೆ ಹೇಳಿದೆ ನಾನು. ಎಲ್ಲಾದರೂ ಮಾಲ್ಗೆ ಅಲ್ಲಿ ಆಚೆ ಈಚೆ ಕರ್ಕೊಂಡೋಗಿ ಅಂತ. ಅದಕ್ಕೆ ಕರ್ಕೊಂಬರ್ತೀನಿ, ರೆಡಿಯಾಗಿ ಬಾ ಅಂತ ಹೇಳಿದ್ದಾರೆ. ಸೊ ರೆಡಿ ಆಗಬೇಕು ಇವಾಗ. ರೆಡಿಯಾಗಿ ಅವಳು ಮಲಗಿದ್ದಾಳೆ, ಇಳಿಸ್ಕೊಂಡು ಅವಳನ್ನೂ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗೋಣ. ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಮಾಲ್ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಕೂಡ ಮಾಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಆಟ ಆಡಿಸ್ಲಿಲ್ಲ ಅವಳನ್ನ, ಹಂಗೆ ಕರ್ಕೊಂಬಂದಿದ್ದೀವಿ. ಸೊ ಮಾಲಲ್ಲಿ ಸ್ವಲ್ಪ ಎಂಜಾಯ್ ಮಾಡಿದ್ಲು ಅವಳು. ಆಟ ಆಡಿಸ್ಲಿಲ್ಲ, ಬಟ್ ಆಚೆ ಈಚೆ ಓಡಾಡಿಕೊಂಡೆ ಅವಳು ಸ್ವಲ್ಪ ಎಂಜಾಯ್ ಮಾಡಿದ್ಲು. ಹಾಗಾಗಿ ಮಾಲಲ್ಲಿದ್ದರೆ ಸ್ವಲ್ಪ ಆರಾಮಾಗಿರ್ತಾಳೆ, ಓಡಾಡಿಕೊಂಡು ಜಾಗನೂ ಸ್ವಲ್ಪ ಓಡಾಡೋಕ್ಕೆ ಸ್ಪೇಷಿಯಸ್ ಆಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಥವಾ ಬೇರೆ ಎಲ್ಲಾದರೂ ಪ್ಲ್ಯಾನ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಇವತ್ತು ಸಾಧ್ಯ ಆದರೆ ಆಟ ಆಡಿಸ್ಕೊಂಡು ಬರ್ತೀವಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಅವ್ರು ಬರೋಷ್ಟರೊಳಗೆ ಇನ್ನೇನು ಕರ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ. ಅವ್ರು ಬರೋದ್ರೊಳಗೆ ಬೇಗ ನಾವು ಹೊರಡಬೇಕು. ಹಾಗೆ ನಿನ್ನೆ ಒಂದು ಪಾರ್ಸಲ್ ಬಂತು, 2 ಪಾರ್ಸಲ್ ಆ್ಯಕ್ಚುಲಿ. ಮೀಶೋದಿಂದ 2 ಪಾರ್ಸಲ್ ಆರ್ಡರ್ ಮಾಡಿದ್ದೆ. ಒಂದು ಬರ್ಡ್ ನೆಟ್ಟು, ಇಲ್ಲಿ ನಮ್ಮ ಏನು ಕಿಚನ್ದು ಯುಟಿಲಿಟಿ ಏರಿಯಾ ಇದೆಯಲ್ಲ, ಅಲ್ಲಿ 2 ಪಾರಿವಾಳ ಸಖತ್ತು ತೊಂದರೆ ಕೊಡ್ತಾಯಿತ್ತು ಬಂದು. ಸೊ ನಾನು ಅವಾಗ ದಿನ ಓಡಿಸ್ತಾ ಇದ್ದೆ, ಆದ್ರೂ ಬಂದ್ಬಿಟ್ಟು ಒಂದಿನ ಮೊಟ್ಟೆನೇ ಇಟ್ಬಿಟ್ಟಿದೆ, 2 ಮೊಟ್ಟೆ ಇಟ್ಬಿಟ್ಟಿತ್ತು ಪಾಪ. ಸೊ ಮೊಟ್ಟೆ ಇಟ್ಟಿದ್ಮೇಲೆ ನಾನು ಅಷ್ಟೊಂದು ಓಡ್ಸೋಕ್ಕೆ ಹೋಗಿರಲಿಲ್ಲ. ನನ್ನ ಹಸ್ಬೆಂಡ್ಗೆ ಹೇಳಿದೆ, ಅವ್ರು ಬಂದುಬಿಟ್ಟು ಆಮೇಲೆ ಇಲ್ಲೇ ಬಿಟ್ಟರೆ ಇಲ್ಲೇ ಎಲ್ಲ ಗಲೀಜು ಮಾಡಿ ಅದು ಮರಿ ಹಾರೋ ತನಕನೂ ಬಿಟ್ಕೊಳ್ಳೋಣ ಅಂತ ಬಿಟ್ಕೊಂಡ್ರೆ ಅಷ್ಟೇ ಎಲ್ಲ ಗಲೀಜು ಮಾಡಿ ಹಾಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವರು ಒಂದು ನೆಟ್ ತರಿಸಿ ಹಾಕೋಣ ಅಂತ ಹೇಳಿದರು. ಸೊ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಮತ್ತು ನಮ್ಮ ತುಳಸಿ ಕಟ್ಟೆಗೆ ಒಂದು ಸ್ಟ್ಯಾಂಡ್ ಬೇಕಿತ್ತು, ಯಾಕೆಂದರೆ ಅಲ್ಲೊಂದು ಸ್ವಲ್ಪ ಬಿಸಿಲು ಬೀಳ್ತಾ ಇರಲಿಲ್ಲ. ಸ್ಟ್ಯಾಂಡ್ ಇಟ್ಟರೆ ಸ್ವಲ್ಪ ಮೇಲೆ ಬರುತ್ತಲ್ವ, ಬಿಸಿಲು ಅಲ್ಲಿ ಬೀಳುತ್ತೆ ಅಂತೇಳಿ. ಬಿಸಿಲು ಬೀಳಲಿಲ್ಲ ಅಂದರೆ ತುಳಸಿ ಗಿಡ ಅಷ್ಟು ನೀಟಾಗಿ ಬರಲ್ಲ. ಹಾಗಾಗಿ ಒಂದು ಸ್ಟ್ಯಾಂಡ್ ತರಿಸ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಅದು ಹೇಗಿದೆ ಅಂತ. ನೋಡಿ, ನೆಟ್ಟು ಇಲ್ಲಿಗೆ ಹಾಕಿದ್ದೀನಿ. ಮೀಶೋದಿಂದ ನಾನು ಬರುತ್ತೋ ಇಲ್ವೋ, ಇಲ್ಲಿ ಕಂಪ್ಲೀಟಾಗಿ ಹಾಕುವಷ್ಟು ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ನೀಟಾಗಿ ಬಂದಿದೆ, ಕ್ವಾಲಿಟಿನೂ ಸಕ್ಕತ್ತಾಗಿದೆ. ಸೊ ವರ್ತ್ ಇಟ್. ಪಾರಿವಾಳ ಬಂದು ಇಲ್ಲಿ ಕೂತ್ಕೊತಾ ಇತ್ತು ನೋಡಿ. ಈ ಫುಲ್ಲು ನಾನು ಇದನ್ನು ಹಾಕಿದ್ದೆ, ಏನು ಪುದೀನ ಹಾಕಿದ್ದೆ, ಫುಲ್ ಬಂದಿತ್ತು. ಫುಲ್ ಪಾಟ್ ಫುಲ್ ಪುದೀನ ಬಂದಿತ್ತು. ಈ ಮನೆಗೆ ಬಂದಮೇಲೆ ಹಾಕಿದ್ದು ಇದೊಂದಿತ್ತು ಅಷ್ಟೇ, ಇದೊಂದು ಗಿಡ ಚಿಕ್ಕದಾಗಿತ್ತು. ಇಲ್ಲೆಲ್ಲ ಫುಲ್ಲು ಒಂದು ಕಡ್ಡಿಗಳನ್ನ ಹಾಕಿದ್ದೆ ನಾನು, ಪುದೀನ ಎಲ್ಲ ಚಿಗುರಿತ್ತು. ಬಟ್ ಅದು ಬಂದು ಅದ್ರ ಮೇಲೆ ಕೂತು ಕಡ್ಡಿ ಎಲ್ಲ ಇಟ್ಕೊಂಡ್ಬಿಟ್ಟಿತ್ತು. ಗೂಡು ಕಟ್ಟೋಕ್ಕೆ ಕಡ್ಡಿ ಎಲ್ಲ ಇಟ್ಟಿತ್ತು. ನಾನು ಏನಕ್ಕೆ ಕಡ್ಡಿ ಇಟ್ಟಿದೆ ಅಂತ ಗೊತ್ತಾಗಿರಲಿಲ್ಲ. ಎಲ್ಲ ತೆಗೆದು ಹಾಕ್ತಾಯಿದ್ದೆ. ಸೊ ನೋಡಿದ್ರೆ ಒಂದಿನ ಒಂದು 10 ಕಡ್ಡಿ ಇಟ್ಕೊಂಡು ಆ ಕಡ್ಡಿ ಮೇಲೆ ಮೊಟ್ಟೆ ಇಟ್ಬಿಟ್ಟಿದೆ. ಸೊ ಈ ಮನೆಗೆ ಬಂದಮೇಲೆ ಎಲ್ಲ ರಿಪೋರ್ಟ್ ಮಾಡಿದ್ದೀನಿ. ಇದು ಮೆಣಸಿನ ಗಿಡ ಚಿಕ್ಕದಾಗಿ ಬಂದಿದೆ, ಇಲ್ಲಿಗಿನ್ನೂ ಹಾಕಿಲ್ಲ. ಇದೆಲ್ಲ ತೆಗೆದ್ಬಿಟ್ಟು ರಿಪೋರ್ಟ್ ಮಾಡಿದ್ದೆ. ಬಟ್ ಇಲ್ಲೂ ಕೂತಿತ್ತು, ಮನೆಯೆಲ್ಲ ಕೆರೆದ್ಬಿಟ್ಟು ಹಾಕಿದೆ, ಇಲ್ಲೂ ಕೂರ್ತಾ ಇತ್ತು. 2 ಪಾರಿವಾಳ ಬಂದಿದೆ. ಬಟ್ ಪಾಪ ಅದಕ್ಕೆ ಎಷ್ಟು ಬೇಜಾರಾಗ್ತಾಯಿದ್ದೆ ನೆಟ್ ಹಾಕ್ಸಿದ್ಮೇಲೆ. ಸೊ ನೆಟ್ಟು ತುಂಬ ಚೆನ್ನಾಗಿದೆ ಆಯಿತಾ. ನಾನು ಚೆನ್ನಾಗಿ ಬರಲ್ಲ, ಮೀಶೋದಲ್ಲಿ ಆರ್ಡರ್ ಮಾಡ್ತಾಯಿದ್ದೀನಿ. ನೆಟ್ಟು ಎಷ್ಟು ಅಗಲ ಬರುತ್ತೋ, ಇಲ್ಲಿ ಪೂರ್ತಿ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಅದು ಹಾಕ್ಸಿದ್ಮೇಲೆ ಅಷ್ಟು ಬಂದಿಲ್ಲ. ಎಲ್ಲ ನೆಟ್ ಹಾಕ್ಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ. ಸೊ ಅಷ್ಟು ಬಂದಿಲ್ಲ. ತುಳಸಿ ಗಿಡ ನೋಡಿ, ಅದು ಚಿಕ್ಕದೊಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಆ ಥರ ಮೇಲಿಟ್ಟರೆ ಸ್ವಲ್ಪ ಬೆಳಗ್ಗೆ ಬರುವಂಥ ಬಿಸಿಲು ಆ ಕಡೆಯಿಂದನೇ ಬರುತ್ತೆ.
ಸೊ ಅದೊಂದು ಸ್ವಲ್ಪ ಬಿಸಿಲು ಸಿಗುತ್ತೆ ಅಂತಷ್ಟೇ ನಾನು ತೊಗೊಂಡಿದ್ದು. ನಾನು ಕೆಳಗಿಟ್ಟಿದ್ದೆ ಮುಂಚೆ, ಅದು ಅಲ್ಲಿ ಈ ಪ್ಲೇಸ್ಗೆ, ಇಲ್ಲಿ ಇಟ್ಟಿರೋ ಪ್ಲೇಸಿಗೆ ಬಿಸಿಲೇ ಬೀಳ್ತಾ ಇರಲಿಲ್ಲ. ಬೆಳಗ್ಗೆ ಟೈಮ್ ಇಲ್ಲಿ ತನಕ ಬರ್ತಾಯಿತ್ತು, ಮನೆ ಒಳಗೆಲ್ಲ ಬಿಸಿಲು ಬರ್ತಾಯಿತ್ತು. ಬಟ್ ಇಲ್ಲಿ ತನಕ ಒಂದು 11:30 ತನಕ ಇಲ್ಲಿ ತನಕ ಬರ್ತಾಯಿತ್ತು. ಬಟ್ ಈ ಮೂಲೆಗೆ ಬರ್ತಾ ಇರಲಿಲ್ಲ. ಸೊ ನಾನೇನು ಮಾಡ್ತಿದ್ದೆ, ಬೆಳಗ್ಗೆ ಇಲ್ಲಿಂದ ಇಳಿದ್ಬಿಟ್ಟು ಇಲ್ಲಿಗೆ ಇಡ್ತಾಯಿದ್ದೆ. ಇಲ್ಲಿಗಿಟ್ಟು ಅದು ಬಿಸಿಲು ಇಲ್ಲಿ ಬಿಟ್ಟು ಇಲ್ಲಿಗೆ ಬಂದಿದ ತಕ್ಷಣ ಮತ್ತೆ ಇಲ್ಲಿ ಎಳೆದಿಡ್ತಾಯಿದ್ದೆ, ಮತ್ತು ಇಲ್ಲಿ ಎಳೆದಿಡ್ತಾಯಿದ್ದೆ. ಒಂದು 11:30 ತನಕನೂ ಅದೇ ಥರ ಮಾಡ್ತಾಯಿದ್ದೆ. ಹಾಗಾಗಿ ಇದನ್ನು ತರಿಸ್ಕೊಂಡೆ. ಇದನ್ನು ತರಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ, ಈ ಮೇಲೆಯಿಂದ ಹಿಂಗೆ ಬೀಳುತ್ತಲ್ವ ಬಿಸಿಲು, ಈ ಆ್ಯಂಗಲಲ್ಲಿ ಹಿಂಗೆ ಬೀಳುತ್ತೆ. ಸೊ ಅಟ್ಲೀಸ್ಟ್ ಈ ಥರ ಬಿದ್ದಾಗ ಇಲ್ಲಿಗೆ ಡೈರೆಕ್ಟ್ ಬೀಳುತ್ತೆ. ಅಂದರೆ ಜಾಸ್ತಿ ಬಿಸಿಲು ಸಿಗುತ್ತೆ ಅದಕ್ಕೆ. ಮಾರ್ನಿಂಗಿಂದ ಹಿಡಿದು ಒಂದು 11:30 ತನಕ ಕಂಟಿನ್ಯೂಸ್ ಆಗಿ ಬಿಸಿಲು ಬೀಳುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ತೊಗೊಂಡಿದ್ದೀನಿ. ಬಟ್ ಗಾಳಿ ಹೊಡೆಯುತ್ತೆ. ಗಾಳಿ ಹೊಡೆದು ಡೊಂಕ ಆಗ್ಬಿಟ್ಟಿದೆ. ಸೊ ಬರ್ಡ್ ನೆಟ್ಟದು ಮತ್ತು ತುಳಸಿ ಗಿಡಕ್ಕೆ ಇಟ್ಟಿದ್ದೀನಲ್ಲ, ಅದು ಸ್ಟ್ಯಾಂಡು, ಅದೆರಡು ಮೀಶೋದಲ್ಲಿ ತೊಗೊಂಡಿದ್ದು. ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಕಳಿಸ್ತೀನಿ. ಇಲ್ಲಾಂದರೆ ನಂದು ಇನ್ಸ್ಟಾಗ್ರಾಮ್ ಸೌಜನ್ಯ ಝೋನ್ ಅಂತಲೇ ಇನ್ಸ್ಟಾಗ್ರಾಮ್ದು ID ಇದೆ. ಸೊ ಸೌಜನ್ಯ ಝೋನ್ಗೆ ಹೋಗಿ ನೀವು DM ಮಾಡಿ, ಲಿಂಕ್ ಅಂತ DM ಮಾಡಿದ್ರೆ ನಾನು ಇನ್ಸ್ಟಾದಲ್ಲಿ ಕಳಿಸ್ಕೊಡ್ತೀನಿ ಲಿಂಕ್ನ. ಸೊ ಯಾರಿಗಾದ್ರೂ ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಇಲ್ಲಾಂದರೆ ಇನ್ಸ್ಟಾದಲ್ಲಿ DM ಮಾಡಿ. ಓಕೆ. ಇದೆಲ್ಲ ಆದಮೇಲೆ ಅವರು ಮಗಳನ್ನ ಕರ್ಕೊಂಬಂದರು. ಅಲ್ಲಿಂದ ನಾವು ಹೊರಟಿದ್ದು ಮಾಲ್ಗೆ. ಸೊ ಫಸ್ಟ್ ಟೈಮ್ ಓರಿಯನ್ ಮಾಲ್ಗೆ ಹೋಗ್ತಾ ಇದ್ದಾಳೆ. ಲಾಸ್ಟ್ ಟೈಮ್ ಲುಲು ಮಾಲ್ಗೆ ಹೋಗಿದ್ದು, ಬಟ್ ಅಲ್ಲಿ ಯಾವುದೇ ಗೇಮ್ಸ್ ಆಡಿರಲಿಲ್ಲ. ಯಾವಾಗಲೂ ಅಲ್ಲಿ ರಶ್ಶೇ ಇರುತ್ತೆ. ಸೊ ರಶ್ಶು ತುಂಬ ಇರ್ತಾರೆ ಜನ ಅಂತ ಹೇಳಿಬಿಟ್ಟು ನಾವು ಓರಿಯನ್ ಮಾಲಲ್ಲಿ ಆಟ ಆಡ್ಸೋಣ, ತುಂಬ ಗೇಮ್ಸ್ ಇರುತ್ತೆ ಅಂತ ಹೇಳಿ ಓರಿಯನ್ ಮಾಲಿಗೆ ಕರ್ಕೊಂಬಂದ್ವಿ. ಸೊ ಅವಳು ತುಂಬ ನೋಡೋದಕ್ಕೆ ಎಕ್ಸೈಟೆಡ್ ಆಗಿದ್ದಾಳೆ. ಹಾಗೆ ನನ್ನ ಚಿಕ್ಕ ಮಗಳು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ಲು. ಹಾಗೆ ಗೇಮ್ಸ್ ಏರಿಯಾದಲ್ಲಿ ಬಂದ್ವಿ. ಗೇಮ್ಸ್ ಏರಿಯಾದಲ್ಲಿ ಕೂಡ ಸ್ವಲ್ಪ ಮಕ್ಕಳಿಗೆ ಶಾಪಿಂಗ್ ಕೂಡ ಇಟ್ಟಿದ್ರು. ಅಲ್ಲಿ ತುಂಬ ದೊಡ್ಡ ದೊಡ್ಡ ಗೊಂಬೆ, ಚಿಕ್ಕ ಚಿಕ್ಕ ಗೊಂಬೆ ಎಲ್ಲ ಇಟ್ಟಿದ್ರು. ಅವ್ರಿಗೇನು ಬೇಕು ಟಾಯ್ಸ್ ಆ ಥರ ಎಲ್ಲ. ಸೊ ಅದನ್ನೆಲ್ಲ ನೋಡಿ ಅದು ಕೊಡಿ ಇದು ಕೊಡಿ ಅಂತೆಲ್ಲ ಕೇಳ್ತಾ ಇದ್ಲು. ಅದೆಲ್ಲ ಆಗಿ ಅದನ್ನೆಲ್ಲ ಮರೆಸ್ಕೊಂಡು ನಾವು ಸೀದಾ ಹೋಗಿದ್ದು ಗೇಮ್ಸ್ ಏರಿಯಾಗೆ. ಸೊ ಇಲ್ಲಿ ನಮಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಡಿಸಪಾಯಿಂಟ್ ಆಗಿದ್ದು ನಮಗೆ. ಅವಳಿಗೆ ಮಾತ್ರ ತುಂಬ ಎಂಜಾಯ್ ಮಾಡಿದ್ಲು. ತುಂಬಾ ದೊಡ್ಡ ದೊಡ್ಡ ಗೇಮ್ಗಳಿದ್ವು. ತುಂಬ ಕಲರ್ಫುಲ್ ಆಗಿರೋದ್ರಿಂದ, ಅವಳು ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಅದನ್ನೆಲ್ಲ ನೋಡಿ ತುಂಬಾ ಖುಷಿಪಟ್ಳು. ನಮ್ಗೆ ಯಾಕೆ ಡಿಸಪಾಯಿಂಟ್ ಆಯಿತು ಅಂದರೆ, ಸೊ ಇಲ್ಲಿ ಆಫ್ಟರ್ 4 ಇಯರ್ಸ್ ಮಕ್ಕಳಿಗೆ ಮಾತ್ರ ಗೇಮ್ಸ್ ಅವೈಲೇಬಲ್ ಇದೆಯಂತೆ. ಸೊ ಇವಳಿಗೆ ಇನ್ನೂ 2 ಇಯರ್ಸ್ ಕೂಡ ಆಗಿಲ್ಲ. ಹಾಗಾಗಿ ಅವಳಿಗೆ ಅಲ್ಲಿ ಯಾವ ಗೇಮು ಅಲೋ ಇರಲಿಲ್ಲ. ಬಟ್ ಏನಂದರೆ ತುಂಬ ಎಂಜಾಯ್ ಮಾಡ್ತಾ ಇದ್ಲು, ನೋಡ್ತಾ ಇದ್ಲು. ಕಲರ್ ಆಗಿತ್ತು, ಗೇಮ್ಸ್ ಇತ್ತು, ವಿಡಿಯೋ ಗೇಮ್ಸ್ ಇತ್ತು. ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಅವಳಿಗೇನೋ ಹೊಸದಾಗಿತ್ತು. ತುಂಬ ಇಂಟ್ರೆಸ್ಟಾಗಿ ನೋಡ್ತಾ ಇದ್ಲು, ಎಂಜಾಯ್ ಮಾಡ್ತಾ ಇದ್ಲು. ಹಾಗಾಗಿ ನಾವು ಒಂದು ರೌಂಡ್ ಎಲ್ಲ ಕಡೆ ಅವಳನ್ನ ಸುತ್ತಿಸ್ಕೊಂಬಂದ್ವಿ. ಎಲ್ಲ ನೋಡಿದ್ಲು, ನೋಡಿ ಎಂಜಾಯ್ ಮಾಡಿದ್ಲು. ಅವಳ ಖುಷಿನೇ ನಮ್ಮ ಖುಷಿ ಅಂತ ನಾವು ನೋಡ್ತಾ ಇದ್ವಿ. ಈ ಗೇಮ್ ಏರಿಯಾ ತುಂಬಾ ದೊಡ್ಡದಾಗಿತ್ತು. ಸೊ ತುಂಬ ಡಿಫ್ರೆಂಟ್ ಆಗಿರೋವಂಥ ಗೇಮ್ಸ್ ಎಲ್ಲ ಇದ್ವು. ಸೊ ಅವಳಿಗೆ ಆಡೋ ಅಂಥ ಆಟೋಗಳೇ ಯಾವುದಾದ್ರೂ ಇದ್ದಿದ್ರೆ ಆಡಿಸ್ಕೊಂಡು ಹೋಗ್ಬೋದಿತ್ತು. ಬಟ್ ಇಲ್ಲಿ ಯಾವುದೇ ಥರ ಗೇಮ್ಸು ಚಿಕ್ಕ ಮಕ್ಳಿಗೆ ಆಡೋ ಥರ ಇರಲಿಲ್ಲ. ಸೊ ಏನಪ್ಪ ಮಾಡೋದು, ಇವತ್ತು ಕೂಡ ಇಷ್ಟೊಂದು ಬೇಜಾರಾಯ್ತಲ್ಲ, ಅವಳನ್ನ ಹಾಗೆ ಕರ್ಕೊಂಡು ಹೋಗ್ಬೇಕಲ್ಲ, ಗೇಮ್ಸ್ ಆಡಿಸ್ತೀನಿ ಅಂತ ಕರ್ಕೊಂಬಂದ್ಬಿಟ್ಟು ಹಾಗೆ ಹೋಗಬೇಕಲ್ಲ ಅಂತ ಹೇಳಿಬಿಟ್ಟು ನಮಗೂ ಕೂಡ ಬೇಜಾರಾಯಿತು. ಅಟ್ಲೀಸ್ಟ್ ಬಂದಿದ್ದೀವಿ, ಬೇರೆ ಯಾವುದಾದ್ರೂ ಮಾಲ್ ನೋಡೋಣ ಪಾಪ, ಅಲ್ಲೇನಾದರೂ ಆಟ ಆಡೋಕ್ಕೆ ಸಿಗಬಹುದೇನೋ ಅಂತ ಹೇಳಿ ಅಲ್ಲಿಂದ ಇನ್ನೊಂದು ಮಾಲ್ಗೆ ನಾವು ಹೋದ್ವಿ. ಆ್ಯಕ್ಚುಲಿ ಇಲ್ಲಿಂದ ಹೋಗಬೇಕಾದ್ರೆ ಕಾರ್ ಒಳಗೆ ಬರಲ್ಲ, ಕಾರ್ ಡೋರ್ ಹಾಕಪ್ಪ ಅಂತ ಹೇಳಿ ಹೇಳ್ತಾ ಇದ್ಲು. ಅಂದರೆ ಈ ಮಾಲೇ ಚೆನ್ನಾಗಿದೆ, ಇಲ್ಲೇ ಇರೋಣ ಅನ್ನೋ ಥರ. ಬಟ್ ಅವಳಿಗೆ ಗೊತ್ತಿರಲಿಲ್ಲ ನಾವು ಇನ್ನೊಂದು ಕಡೆ ಹೋಗಿ ಇನ್ನೊಂದು ಕಡೆ ಆಟ ಆಡಿಸ್ತೀವಿ ಅಂತ. ಅಲ್ಲಿಂದ ಬಂದಿದ್ದು ನಾವು GT ಮಾಲ್ಗೆ. ಸೊ GT ಮಾಲಲ್ಲಿ ಫ್ರಂಟಲ್ಲಿ ನೀವೆಲ್ಲ ನೋಡಿರ್ಬೋದು ಮಾಲ್ಗೆ ಹೋದವರು.
ಸೊ ಅಲ್ಲಿ ಫ್ರಂಟಲ್ಲಿ ಕಾರು, ಜೀಪು ಈ ಥರ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಒಂದು ರೌಂಡ್ ಎಲ್ಲ ಹೊಡಿಸ್ತಾರೆ. ಸೊ ಅಲ್ಲಿಗೆ ಕರ್ಕೊಂಡೋಗಿ ಅಟ್‌ಲೀಸ್ಟ್ ಆ ಗೇಮ್ ಆದ್ರೂ ಆಡಲಿ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಬಂದ್ವಿ. ಸೊ ಅಲ್ಲಿ ಒಂದು ಜೀಪ್ ಮೇಲೆ ಕೂರಿಸ್ಬಿಟ್ಟು ಅವಳನ್ನ ಒಂದು 3, 4 ರೌಂಡ್ ತಿರುಗ್ಸಿದ್ರು. ಸೊ ಅದು ಕೂಡ ತುಂಬಾನೇ ಎಂಜಾಯ್ ಮಾಡಿದ್ಲು ಅವಳು. ತುಂಬ ಖುಷಿಯಾಗಿ ಇಂಟ್ರೆಸ್ಟಿಂದ ತುಂಬ ಚೆನ್ನಾಗಿ ಆಟ ಆಡಿದ್ಲು. 3 ರೌಂಡಾ, 4 ರೌಂಡಾ ಅಂತ ಹೇಳಿ ನನಗೆ ಅಷ್ಟು ನೆನಪಿಲ್ಲ. ಸೊ, ಆ ಫ್ಲೋರ್ ಏನಿದೆ ಆ ಫ್ಲೋರ್ ಫುಲ್ ಅವರು ಒಂದು 3 ಅಥವಾ 4 ರೌಂಡ್ ಹೊಡಿಸ್ತಾರೆ. ಸೊ, ಅದಾದ್ಮೇಲೆ ಬಂದ್ಮೇಲೆ ಅಲ್ಲಿ ಪಾರ್ಕ್ ಮಾಡಿದ್ರು. ಯಾವ ಮುಂಚೆ ಇದ್ದಿದ್ದಂಥ ಸ್ಪೇಸಲ್ಲೇ ಅವರು ಪಾರ್ಕ್ ಮಾಡಿದ್ಮೇಲೆ ಅಲ್ಲೇ ಕೂತಿದ್ಲು. ನಾವು ಅವಳನ್ನ ಇಳ್ಸೋಕೆ ಹೋದಾಗ ನಾನು ಇಳಿಯಲ್ಲ, ಇದೇ ಬೇಕು ಅಂತ ಹಠ ಮಾಡ್ತಾ ಇದ್ಲು. ಸೊ, ಅಲ್ಲಿ ಯಾರೂ ಕಸ್ಟಮರ್ ಇಲ್ಲದೆ ಇರೋ ಕಾರಣ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ಲು. ಬೇರೆಯವ್ರು ಬರ್ತಾರಲ್ವಾ, ಬೇರೆ ಮಕ್ಳು ಬಂದಾಗ ಅವರು ಇಳಿಸ್ಬೇಕು ಅಂತ ಹೇಳಿದಾಗ ನಾವು ಇಳ್ಸೋಕೆ ಹೋದ್ರೆ ಏನು ಫುಲ್ಲು ಫ್ಲೋರ್‌ಗೆ ಇಡೀ ಮಾಲ್‌ಗೆ ಕೇಳೋ ಹಂಗೆ ಕಿರ್ಚಾಡಿ ಉರುಳಾಡ್ಬಿಟ್ಳು. ಸೊ, ಬೇರೆ ವಿಧಿ ಇಲ್ಲದೆ ನಾವು ಅವಳನ್ನ ಎತ್ಕೊಂಡು ಹೋಗ್ಬೇಕಾಯ್ತು. ಇನ್ನು ಹಠ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಟ್ರೈನ್ ಇತ್ತು. ಸೊ, ಆ ಟ್ರೈನಿಗೆ ಹತ್ಕೊಳಕ್ಕೆ ಹೋದ್ರೆ ಅಲ್ಲೂ ಆ ಟ್ರೈನ್ ಬೇಡ ನನಗೆ ಅದೇ ಬೇಕು, ಆ ಗಾಡಿನೇ ಬೇಕು ಅಂತ ಹೇಳಿ ಹತ್ತಲ್ಲ ಅಂತ ಹಠ ಮಾಡ್ತಾ ಇದ್ಲು. ಯಶ್ವಿ ಬಾಯ್. ಫಸ್ಟು ಹತ್ತಲ್ಲ ಅಂತ ಹಠ ಮಾಡ್ತಾ ಇದ್ಲು. ಅದಾದ್ಮೇಲೆ ಅವ್ರ ಅಪ್ಪನೇ ಅವಳನ್ನ ಎತ್ಕೊಂಡು ಟ್ರೈನಲ್ಲಿ ಕೂರಿಸ್ಕೊಂಡು ಹೋದ್ರು. ಸೊ, ಫಸ್ಟು ಅವಳಿಗೆ ಟ್ರೈನ್ ಕೂಡ ಈ ಥರ ಮೂವ್ ಆಗುತ್ತೆ, ಇಡೀ ಫ್ಲೋರ್ ಸುತ್ತಿಸ್ತಾರೆ ಅಂತ ಗೊತ್ತಿರಲಿಲ್ಲ ಅನ್ಸುತ್ತೆ. ಫಸ್ಟ್ ಅದು ಹತ್ತಲ್ಲ ಅಂತ ಫುಲ್ ಹಠ ಮಾಡ್ತಾ ಇದ್ಲು. ಅದಾದ್ಮೇಲೆ ಟ್ರೈನ್ ಮೂವ್ ಆದಂಗೆ ಮತ್ತೆ ಖುಷಿಯಾಗಿ ಹ್ಯಾಪಿ ಫೇಸಿಂದ ಮತ್ತೆ ಪುನಃ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ಲು. ರೌಂಡ್ ಹೊಡೆದು ಮತ್ತೆ ಬರ್ತಾ ನನ್ನ ಮುಖ ನೋಡಿದಾಗಲೆಲ್ಲ ಬಾಯ್ ಬಾಯ್ ಅಂತ ವೇವ್ ಮಾಡ್ತಾ ಇದ್ಲು. ಖುಷಿ ಆಯಿತು. ಹೀಗೆ ಅವಾಗವಾಗ ಮಕ್ಕಳನ್ನ ಕರ್ಕೊಂಬಂದ್ರೆ ಅವ್ರಿಗೂ ಕೂಡ ಖುಷಿ ಇರುತ್ತೆ. ಅದಾದಮೇಲೆ ಗೇಮ್ಸ್ ಏರಿಯಾಗೆ ಹೋಗೋಣ ಅಂತ ಹೊರಟ್ವಿ. ಅವಳ ಫೇವ್ರೆಟ್ ಎಸ್ಕಲೇಟರಲ್ಲಿ ಹೋಗ್ತಾ ಇದ್ದಾಳೆ. ಸೊ, ಎಂಜಾಯ್ ಮಾಡಿಕೊಂಡು ಅವಳ ಫೇವ್ರೆಟ್ ಅವಾಗ ಹೋಗೋಣ ಹೋಗೋಣ ಅಂತ ಅದನ್ನ ನೋಡಿದ ತಕ್ಷಣ ಇಲ್ಲೋಗೋಣ ಇಲ್ಲೋಗೋಣ ಅಂತ ಹೇಳ್ತಾ ಇದ್ಲು. ಅದಾದಮೇಲೆ ಗೇಮ್ ಏರಿಯಾಗೆ ಬಂದ್ವಿ. ಸೊ, ಅಲ್ಲೂ ಕೂಡ ರೀಚಾರ್ಜ್ ಮಾಡಿಕೊಂಡು ಎಲ್ಲ ಥರ ಗೇಮ್ನು ಆಡ್ಸೋಣ ಅಂತ ಬಂದ್ವಿ. ಇಲ್ಲಿ ಸಿಂಪಲ್ ಗೇಮ್ ಅಂದರೆ 2 ಇಯರ್ಸ್ ಕೆಳಗಡೆ 4 ಇಯರ್ಸ್ ಕೆಳಗಡೆ ಇರೋ ಮಕ್ಕಳಿಗೆ ಈಸಿಯಾಗಿ ಬರೀ ಜಸ್ಟ್ ಕೂತಲ್ಲೇ ಆಟ ಆಡೋ ಅಂಥದ್ದು. ಏನಿಲ್ಲ ಜಸ್ಟ್ ಟಾಯ್ಸ್ ಇರುತ್ತಲ್ಲ, ಅದು ಮೂವಿಂಗ್ ಟಾಯ್ಸಲ್ಲಿ ಜಸ್ಟ್ ಮೂವ್ ಆಗುತ್ತೆ ಅಷ್ಟೇ. ಏನಾದರೂ ಒಂದು ಸೌಂಡ್ ಬರ್ತಾ ಇರುತ್ತೆ. ಕಿಡ್ಸ್ ರಿಲೇಟೆಡ್ ಆಗಿರೋ ಒಂದು ಸಾಂಗ್ ಪ್ಲೇ ಆಗ್ತಾ ಇರುತ್ತೆ. ಜಸ್ಟ್ ಮೂವ್ ಆಗ್ತಾ ಇರುತ್ತೆ ಅಷ್ಟೇ. ಇವರೇನು ಅದನ್ನು ಗೇಮ್ ಆಡೋ ಅಂಥದ್ದಿಲ್ಲ. ಜಸ್ಟ್ ಕುತ್ಕೊಳ್ಳೋದಷ್ಟೇ. ಕುತ್ಕೊಂಡು ಅದ್ರ ಮೇಲೆ ಎಂಜಾಯ್ ಮಾಡೋ ಅಂಥ ಗೇಮ್ಗಳು. ಒಂದಾದ್ಮೇಲೆ ಇನ್ನೊಂದು ನೆಕ್ಸ್ಟ್ ಗೇಮಿಗೆ ಕೂತ್ಕೊಂಡ್ಳು. ಸೊ, ಯಾಕೋ ಅವಳಿಗಷ್ಟು ಇಷ್ಟ ಆಗಲಿಲ್ಲ. ಒಂದೊಂದು ಗೇಮ್ 6 ಮಿನಿಟ್ಸ್ ಇತ್ತು. ಸೊ, ಫಸ್ಟ್ ಗೇಮ್‌ನ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ಲು. ಸೆಕೆಂಡ್ ಗೇಮಲ್ಲಿ ಅವಳಿಗಷ್ಟು ಇಂಟ್ರೆಸ್ಟ್ ಬರಲಿಲ್ಲ. ಯಾಕೆಂದರೆ ಅದೊಂದು ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇತ್ತು. ಇವಳು ಸ್ವಲ್ಪ ಫಾಸ್ಟ್ ಇದ್ದಾಳೆ. ಹಾಗಾಗಿ ಅವಳಿಗಷ್ಟು ಇಂಟ್ರೆಸ್ಟ್ ಇಲ್ಲ. ಬೇಡ ಬೇಡ ಅಂತ ಹೇಳ್ತಾ ಇದ್ಲು. ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡೋದು ಬಿಟ್ಬಿಟ್ಟು ಅದು ಇದು ಎಲ್ಲ ಎಳಿಯೋದು, ಏನು ಕಿತ್ತಾಕಕ್ಕೆ ಸಿಗುತ್ತೆ ಅಂತ ನೋಡೋದು, ತರಲೆ ಥರ ಆಡ್ತಾ ಇದ್ಲು. ಸೊ, ಫಸ್ಟ್ ಒನ್‌ಗಿಂತ ಇದೇನಷ್ಟು ಅವಳಿಗೆ ಇಂಪ್ರೆಸ್ ಆಗಲಿಲ್ಲ. ಹಾಗಾಗಿ ಅದನ್ನು ಇನ್ನೊಂದು ಗೇಮ್ಸಿಗೆ ಕೂರಿಸೋಣ ಅಂತ ಇನ್ನೊಂದು ಗೇಮ್ಸಿಗೆ ಕೂರಿಸಿದ್ವಿ. ಅಲ್ಲಿ 1 ಸೆಕೆಂಡ್ ಕೂಡ ಕೂತ್ಕೊಳ್ಳಿಲ್ಲ. ಅದು ಇನ್ನೂ ನಿಧಾನ ಇತ್ತು. ಸೊ, ಹಾಗಾಗಿ ಅವಳಿಗೆ ಅದರಲ್ಲೂ ಇಂಟ್ರೆಸ್ಟ್ ಬರಲಿಲ್ಲ. ಹಾಗಾಗಿ ಫಸ್ಟ್ ಒಂದು ಕೂತಿದ್ಲಲ್ಲ, ಅದನ್ನೇ ಕೈ ತೋರಿಸಿ ಅದೇ ಬೇಕು ಅದೇ ಬೇಕು ಅಂತ ಹೇಳ್ತಾ ಇದ್ಲು. ಈಗ ಸೆಕೆಂಡ್ ಗೇಮ್ ಏನಿದೆ ಅದನ್ನು ನಾವು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ವಿ. ಅದರಲ್ಲಿ ಇನ್ನೊಂದು ಹುಡುಗಿ ಕೂತ್ಕೊಂಡು ಆಟ ಆಡ್ತಾ ಇತ್ತು. ಹೇಗೋ 6 ಮಿನಿಟ್ಸ್ ಇತ್ತಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಇನ್ನೊಂದು ಹುಡುಗಿನ ಕರೆಸಿ ಕೂರಿಸಿದ್ವಿ ನಾವು. ಅಲ್ಲಿ ಥರ್ಡ್ ಗೇಮಲ್ಲೂ ಅಷ್ಟೇ ಎಲ್ಲ
ಬಿಟ್ಬಿಟ್ಲು, ಆಡಲೇ ಇಲ್ಲ. ಒಂದು 2 ಸೆಕೆಂಡ್ಸು ಕೂರಲಿಲ್ಲ ಅದರಲ್ಲಿ. ಹಾಗಾಗಿ ಇನ್ನೊಂದು ಗೇಮ್ಗೆ ಹೋಗೋಣ ಅಂತ ಹೇಳಿ ಇಲ್ಲಿ ಕುದುರೆ ಇತ್ತು. ಬೇಡ ಬೇಡ ಅದನ್ನು ಬೇಡ ಬೇಡ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಅದನ್ನು ಬಿಟ್ಬಿಟ್ಟು ಇಲ್ಲಿ ನಾವು ಫಸ್ಟ್ ಅವಳೇನು ಆಟ ಆಡಿದ್ಲು ಅದೇ ಗೇಮ್ಸಿಗೆ ಬಂದು ಪುನಃ ಅದಕ್ಕೆ ಪೇ ಮಾಡಿದ್ವಿ. ಸೊ ಅದನ್ನು ಮತ್ತೆ ಪುನಃ 6 ಮಿನಿಟ್ಸ್ ಕಂಪ್ಲೀಟ್ ಮಾಡಿದ್ಲು. ಅದೊಂದೇ ಗೇಮ್ ಕರೆಕ್ಟಾಗಿ ಆಡಿದ್ದು ಅವಳು. ಸೊ ಇವಳು ಬಿಟ್ಟು ಕೂತಂಥ ಗೇಮಲ್ಲಿ ಇನ್ನೂ ಕೆಲವು ಮಕ್ಕಳು ಆಟ ಆಡ್ತಾ ಇದ್ದಾರೆ ನೋಡಿ. 6 ಮಿನಿಟ್ಸ್ ಇತ್ತಲ್ವ, ಅದು ಹಾಗೇ ಮೂವ್ ಆಗ್ತಾ ಇರುತ್ತೆ 6 ಮಿನಿಟ್ ಕೂಡ. ಸೊ ಆ ಮಕ್ಕಳು ಅದನ್ನು ಯುಟಿಲೈಸ್ ಮಾಡಿಕೊಂಡ್ರು. ಇವಳಂತೂ ಅದನ್ನೆಲ್ಲ ವೇಸ್ಟ್ ಮಾಡಿದ್ಲು. ಮೊದಲೇ ಅದನ್ನೆಲ್ಲ ಆಡಲ್ಲ ಅಂತ ಗೊತ್ತಿದ್ರೆ ಅದಕ್ಕೆ ಕೂರಿಸ್ತಾನೆ ಇರಲಿಲ್ಲ, ಇದೊಂದೇ ಗೇಮ್ ಆಡಿಸ್ಕೊಂಡು ಹೋಗ್ತಾ ಇದ್ವಿ. ಸೊ ಅವಳು ಮತ್ತೆ ಪುನಃ ಅದೇ ಗೇಮಲ್ಲಿ ಆಟ ಆಡ್ತಾ ಇದ್ದಾಳೆ. ಆ್ಯಕ್ಚುಲಿ ಅದರಲ್ಲಿ ಡಿಸ್ಪ್ಲೇ ಇತ್ತು, ಹಾಗೆ ಸಾಂಗ್ ಕೂಡ ತುಂಬ ಏನೋ ಒಂಥರ ಫಾಸ್ಟ್ ಆಗಿತ್ತು. ಮೂವಿಂಗು ಸ್ವಲ್ಪ ಫಾಸ್ಟ್ ಆಗಿತ್ತು. ಹಾಗಾಗಿ ಅವಳು ಅದನ್ನು ಇಷ್ಟಪಟ್ಟು ಎಂಜಾಯ್ ಮಾಡ್ತಾ ಇದ್ಲು. ಬೇರೆ ಗೇಮ್ಗಳೆಲ್ಲ ಸ್ವಲ್ಪ ಸ್ಲೋ, ಮತ್ತು ಸಾಂಗ್ಸು ಕೂಡ ಅಷ್ಟು ಸ್ಲೋ ಆಗಿತ್ತು. ಹಾಗಾಗಿ ಮೇ ಬಿ ಅವಳಿಗೆ ಇಷ್ಟ ಆಗಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಊಟದ ಟೈಮ್ ಆಯಿತು. ಸೊ ನಮಗೂ ಕೂಡ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು. ಹಾಗಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಕೆಫೆಟೇರಿಯಾ ಕಡೆ ಹೋದ್ವಿ. ಅಲ್ಲಿ ಏನು ಬೇಕು ಮಗಳೇ ಅಂತ ಹೇಳಿದ್ರೆ ಕೂತಿದ್ದವಳು ಸೀದಾ ಎದ್ದೋಗ್ಬಿಟ್ಟು ಅಲ್ಲೊಂದು ಪಿಜ್ಜಾ ಪೋಸ್ಟರ್ ಹಾಕಿದ್ರು, ಅದನ್ನು ತೋರಿಸ್ಬಿಟ್ಟು ನನಗೆ ಇದು ಬೇಕಪ್ಪ ಅಂತ ಕೇಳ್ತಾಳೆ. ಸೊ ಅವರಪ್ಪಂಗೆ ತುಂಬ ಖುಷಿ ಆಗೋಯಿತು. ಒಂದಿನನೂ ಅವಳು ಪಿಜ್ಜಾ ಅಂದರೆ ಏನು ಅಂತ ನೋಡೇ ಇಲ್ಲ, ಅದ್ರ ಬಗ್ಗೆ ಕೇಳೂ ಇಲ್ಲ. ಸೊ ಪಿಜ್ಜಾ ಕೇಳ್ತಾ ಇದ್ದಾಳಲ್ಲ ಈಗಲೇ ನನ್ನ ಮಗಳು ಅಂತ ಹೇಳಿ ಅವರಪ್ಪಂಗೆ ಖುಷಿ ಆಗೋಯಿತು. ಸೊ ಏನಾದರೂ ಆರ್ಡರ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಇನ್ನು ಅವಳು ತಿನ್ನೋ ಅಂಥದ್ದು ಏನಪ್ಪ, ಅವಳೇನು ಇಷ್ಟಪಡ್ತಾಳೆ ಅಂತ ಯೋಚನೆ ಮಾಡಿದ್ರೆ ಅವಳಿಗೆ ಒಂದು ಫ್ರೆಂಚ್ ಫ್ರೈಸ್ ಕೊಡ್ಸೋಣ ಅಂತ ಹೇಳಿ ತೊಗೊಂಬಂದಿದ್ರು. ಅವಳು ಅದನ್ನು ತಿಂತಾಳೆ ಅಂತ ತೊಗೊಂಬಂದಿದ್ದಾರೆ, ಬಟ್ ಅವಳು ತಿಂತಾ ಇಲ್ಲ, ಬರೀ ಸಾಸ್ ತಿಂತಾ ಇದ್ದಾಳೆ. ಅಪ್ಪ ಕೆಚ್ಚಪ್ಪು ಅಂತ ಹೇಳ್ಕೊಂಡು ಅದನ್ನು ಅವಳು ತಿಂತಾ ಇಲ್ಲ. ಹಾಗಾಗಿ ವಿನುನೇ ಅವಳ ಬಾಯಿಗೆ ಹಾಕಿ ತುರುಕ್ತಾ ಇದ್ದಾರೆ. ಸೊ ಅಷ್ಟು ಇಷ್ಟಪಟ್ಟು ಅವಳು ತಿಂತಾ ಇಲ್ಲ. ತಿಂತಾ ಇದ್ದಾಳೆ, ಬಟ್ ಫ್ರೆಂಚ್ ಫ್ರೈಸ್ನ ಹತ್ಕೊಂಡು ಸಾಸ್ಗೆ ಹತ್ಕೊಂಡು ಸ್ಪೂನ್ ಥರ ಯೂಸ್ ಮಾಡ್ಕೊಂಡು ತಿಂತಾ ಇದ್ದಾಳೆ. ಅಲ್ಲಿ ಸಾಸ್ ಮಾತ್ರ ತಿಂತಾ ಇದ್ದಾಳೆ, ಕೆಚಪ್ಪು ಕೆಚಪ್ಪು ಅಂತ ಹೇಳಿ. ಸೊ ಹಾಗಾಗಿ ಅದನ್ನೆಲ್ಲ ವಿನುನೇ ತಿಂದ್ಬಿಟ್ರು, ಅವಳು ವೇಸ್ಟ್ ಮಾಡಿಬಿಟ್ಲು ಅಂತ ಹೇಳಿ. ಅದನ್ನ ಕಚ್ಕೊಂಡು ತಿನ್ನಬೇಕು, ಬರೀ ಕೆಚಪ್ ತಿನ್ನೋದಲ್ಲ. ನಾನೊಂದು ಪ್ಲೇಟ್ ದಹಿಪುರಿ ತೊಗೊಂಡೆ. ಇತ್ತೀಚೆಗಷ್ಟೇ ಮೊಸರು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಹಾಗಾಗಿ ತುಂಬ ಯೋಚನೆ ಮಾಡಿ ದಹಿಪುರಿ ತೊಗೊಂಡೆ. ಪಾನಿಪುರಿ ಆಗಲಿ ಮಸಾಲೆ ಪುರಿ ಆಗಲಿ ತೊಗೊಂಡ್ರೆ ಪಾಪುಗೆ ಅಷ್ಟು ಡೈಜೆಷನ್ಗೆ ಸೆಟ್ ಆಗಲ್ಲ ಅಂತ ಹೇಳಿಬಿಟ್ಟು, ಪಾಪು ಪುಟ್ಟದಾಗಿರೋದ್ರಿಂದ ಅವ್ರ ಕಡೆನೂ ಸ್ವಲ್ಪ ಗಮನ ಹರಿಸ್ಬೇಕಲ್ವ, ಹಾಗಾಗಿ ನಾನು ದಹಿಪುರಿನ ತೊಗೊಂಡೆ. ಇನ್ನು ಪಿಜ್ಜಾ ಬರ್ಗರ್ ಅಂತ ಏನೂ ತಿನ್ನೋಕ್ಕಾಗಲ್ಲ, ಹಾಗಾಗಿ ದಹಿಪುರಿ ತೊಗೊಂಡಿದ್ದೀನಿ. ಇಲ್ಲೆಲ್ಲ ಸಿಗೋ ಫುಡ್ಡಲ್ಲಿ ಅದೇ ಸ್ವಲ್ಪ ಬೆಟರ್ ಅನ್ನಿಸ್ತು, ಹಾಗಾಗಿ ಅದನ್ನು ತೊಗೊಂಡೆ. ಇನ್ನು ವಿನುಗೆ ಪನ್ನೀರ್ ಸ್ಯಾಂಡ್ವಿಚ್ ಅಂತ ಹೇಳಿ ಅವ್ರು ತೊಗೊಂಡಿದ್ದಾರೆ. ಚೆನ್ನಾಗಿದೆಯಾ? ಎಮ್ಮಿ ಎಮ್ಮಿ ಏನು ಚಿನ್ನಮ್ಮ, ಇಡೋಲಿ ಬಟ್ಟೆಗೆಲ್ಲ ಆಗುತ್ತೆ, ಇಡಮ್ಮ. ಸೊ ನೋಡಿದ್ರಲ್ಲ ಇವತ್ತಿನ ದಿನ ಹೇಗಿತ್ತು. ನನ್ನ ಮಗಳು ಬಂದಳು, ಮತ್ತು ಮಾಲ್ಗೆ ಹೋಗಿದ್ವಿ, ಆಟ ಆಡಿದ್ಲು. ಸೊ ಅವಳನ್ನ ಆಟ ಆಡಿಸಿದ್ವಿ ಅನ್ನೋದೇ ಒಂದು ಸಮಾಧಾನ. ಸೊ ಸಂಜೆವರೆಗೂ ಅವಳನ್ನ ಆಟ ಆಡಿಸ್ಕೊಂಡು ಏನೇನು ಬೇಕು ಸ್ವಲ್ಪ ತಿನ್ನಿಸ್ಕೊಂಡು ಮತ್ತೆ ಪುನಃ ಅವಳನ್ನ ಹಾಗೇ ಅವಳನ್ನ ಮತ್ತೆ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ನಾನು ಇಳ್ದಿಲ್ಲಿ ನನ್ನನ್ನು ಡ್ರಾಪ್ ಮಾಡೋದು ಫಸ್ಟು. ಸೊ ನಾನು ಇಳ್ದು ಬರುವಾಗ ನಾನು ಬರ್ತೀನಿ ಅಂತ ಆಟ ಮಾಡ್ತಾಯಿದ್ಲು. ಸ್ವಲ್ಪ ಸಖತ್ ಬೇಜಾರಾಯಿತು, ಬಟ್ ಇಟ್ಸ್ ಓಕೆ, ಅಲ್ಲಿಗೆ ಆರಾಮಾಗಿದ್ದಾಳೆ. ಅವತ್ತು ಹೋಗ್ಬಿಟ್ರೆ ಮತ್ತೆ ಮರ್ತೋಗ್ಬಿಡ್ತಾಳೆ ನನ್ನ. ಯಾವತ್ತೂ ಹಠ ಮಾಡ್ತಾ ಇರಲಿಲ್ಲ, ಇವಾಗ ಸ್ವಲ್ಪ ಬೆಳೀತಾ ಕೇಳ್ತಾ ಇದ್ದಾಳೆ. ಅಮ್ಮ ಬೇಕು ಅಂತಾಳಂತೆ, ಅಪ್ಪ ಬೇಕು. ಆ್ಯಕ್ಚುಲಿ ಸ್ವಲ್ಪ ದಿನದಿಂದ ಕೇಳ್ತಾ ಇದ್ಲು ಇವರು. ನಾನು ಹೋಗ್ತಿರ್ಲಿಲ್ಲ, ನನ್ನ ಹಸ್ಬೆಂಡ್ ಡೈಲಿ ಹೋಗಿ ನೋಡ್ಕೊಂಡು ಬರ್ತಾರೆ. ಸೊ ಡೈಲಿ ಹೋಗೋದ್ರಿಂದ ಒಂದಿನ ಹೋಗಿಲ್ಲ ಅಂದ್ರೂ ಕೇಳ್ತಾಳೆ ಅಪ್ಪ ಅಪ್ಪ ಅಂತ. ಮತ್ತು ಟೈಮಿಂಗ್ಸ್ ಸಂಜೆ ಆಗ್ತಾ ಹೋಗಲಿಲ್ಲ ಅಂದರೆ, ನೈಟ್ ಆದಮೇಲೆ ಏನಾದರೂ ಹೋಗಿಲ್ಲ ಅಂದರೆ ಯಾಕಪ್ಪ ಬರಲಿಲ್ಲ, ಅಪ್ಪ ಬೇಕು ಅಂತ ಕೇಳ್ತಾಳಂತೆ. ಸೊ ನಾನು ಅಷ್ಟೊಂದು ಹೋಗಲ್ವಲ್ಲ, ಅಷ್ಟು ಕೇಳ್ತಿರ್ಲಿಲ್ಲ, ನಾನು ಕೇಳ್ತಾನೆ ಇರಲಿಲ್ಲ. ಇವಾಗ ಕೇಳ್ತಾಳೆ ಅಮ್ಮ ಬೇಕು ಅಂತ. ಸೊ ಮೊನ್ನೆ ಹಾಗೆ ದಿಢೀರಂತ ನೈಟೆಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಕೇಳ್ತಾ ಇದ್ಲಂತೆ ಅಮ್ಮ ಅಂತ. ಸೊ ಹಾಗಾಗಿ ನಾನು ಹೋಗಿ ಒಂದಿನ ಇಡೀ ಅಲ್ಲೇ ಇದ್ಬಿಟ್ಟು ಬಂದೆ. ಚೆನ್ನಾಗಿ ಆಟ ಆಡ್ತಾ ಇದ್ಲು.
ಏನು ಮಾಡೋಕ್ಕಾಗಲ್ಲ. ಇವತ್ತು ನೋಡಿ ಖುಷಿ ಆಯಿತು, ಇವತ್ತೊಂದು ದಿನ ನಮ್ಮ ಜೊತೆಗಿದ್ಲಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು. ಸೊ ಅವಳಿಗೂ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ಸೊ ಇವಾಗ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಹೀಗಿತ್ತು ಅಷ್ಟೇ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಬಾಯ್.